ಹಾಯ್ ಮಕ್ಕಳೇ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜಲಜಾಕ್ಷಿ ಟೀಚರ್. ಇವತ್ತು 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪರಿಸರ ಅಧ್ಯಯನ ಪಾಠ ಪ್ರಾಣಿಗಳು ಮತ್ತು ಪಕ್ಷಿಗಳ ಆಹಾರದ ಅಭ್ಯಾಸಗಳನ್ನು ಇವತ್ತು ಚಿತ್ರ ಸಹಿತವಾಗಿ ನಾವು ತಿಳ್ಕೊಳ್ಳೋಣ. ಹಾಗೆಯೇ ಜೋಲಿ ಮಂಗ ತನ್ನ ಹುಟ್ಟುಹಬ್ಬವನ್ನು ಕಾಡಿನಲ್ಲಿ ಆಚರಿಸ್ಕೊಳ್ತಾ ಇದೆ. ಅಲ್ಲಿಗೂ ಹೋಗಿ ಬರೋಣ, ಸರಿನಾ? ನೋಡಿ ಮಕ್ಕಳೇ, ಜೋಲಿ ಮಂಗ ಇವತ್ತು ತನ್ನ ಹುಟ್ಟುಹಬ್ಬವನ್ನು ಕಾಡಿನಲ್ಲಿ ತನ್ನ ಮನೆಯಲ್ಲಿ ಸಂಭ್ರಮದಿಂದ ಆಚರಿಸ್ಕೊಳ್ತಾ ಇದೆ. ಹಾಗಾಗಿ ತನ್ನ ಸ್ನೇಹಿತರನ್ನು ಸಹ ಹುಟ್ಟುಹಬ್ಬಕ್ಕಾಗಿ ಕರೆಯಿತು. ನಾವು ಸಹ ಹುಟ್ಟುಹಬ್ಬಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆ ಯಾರೆಲ್ಲ ಬರ್ತಾರೆ ನೋಡೋಣ. ನರಿ, ಕಪ್ಪೆ, ಹುಲಿ, ಗಿಳಿ ಮತ್ತು ಜಿರಾಫೆ ಇವರೆಲ್ಲ ಬರೋದನ್ನು ಕೇಳಿ ಜೋಲಿ ಕೋತಿಗೆ ಬಹಳ ಸಂಭ್ರಮ. ಬೆಳಗಿನಿಂದಲೇ ತನ್ನ ಮನೆಯನ್ನು ಬಣ್ಣ ಬಣ್ಣದ ಬಳ್ಳಿಗಳಿಂದ ಸಿಂಗಾರ ಮಾಡಿತು. ಹಾಗೆ ತನ್ನ ಸ್ನೇಹಿತರು ಬರುವುದನ್ನು ಕಾಯ್ತಾ ಕೂತ್ಕೊಳ್ತು. ಸ್ನೇಹಿತರು ಬಂದೇ ಬಿಟ್ರು. ಜೋಲಿ ಮಂಗನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿದರು. ಹಾಗೆ ಉಡುಗೊರೆಯನ್ನೂ ನೀಡಿದರು. ಆ ನಂತರ ಜೋಲಿ ಮಂಗ ಬಂದಂತಹ ಎಲ್ಲ ಸ್ನೇಹಿತರಿಗೂ ಸಹ ವಿವಿಧ ರೀತಿಯ ರುಚಿಯಾದ ಹಣ್ಣುಗಳನ್ನು, ಕಾಳುಗಳನ್ನು ತಿನ್ನಲು ನೀಡಿತು. ಮಕ್ಕಳೇ, ಈಗ ಬಂದಂತಹ ಎಲ್ಲ ಪ್ರಾಣಿಗಳು ಜೋಲಿ ಮಂಗ ಕೊಟ್ಟಂತಹ ಹಣ್ಣುಗಳು ಮತ್ತು ಬೀಜಗಳನ್ನು ತಿನ್ನಲು ಇಷ್ಟಪಡುವರೇ? ಯೋಚಿಸಿ. ಖಂಡಿತ ಇಲ್ಲ. ನರಿ, ಹುಲಿಯಂತಹ ಪ್ರಾಣಿಗಳು ಹಣ್ಣುಗಳು ಮತ್ತು ಬೀಜಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಏಕೆಂದರೆ ಅವುಗಳು ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿನ್ನುತ್ತವೆ. ಹಾಗೆಯೇ ಕಪ್ಪೆಗಳು ಕೀಟಗಳನ್ನು ತಿನ್ನುವಂತೆ ಹಣ್ಣುಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ, ಹೌದಲ್ವಾ? ಹಾಗಾಗಿ ಜೋಲಿ ಮಂಗ ಏನು ಮಾಡಿತು ಗೊತ್ತಾ? ಇದನ್ನು ಗೊತ್ತಾದ ತಕ್ಷಣ ಅದು ಬೇರೆ ಆಹಾರವನ್ನು ಸಿದ್ಧಪಡಿಸಿತು. ನೋಡಿ, ಪುನಃ ಜೋಲಿ ಮಂಗ ಸಿದ್ಧಪಡಿಸಿದಂಥ ಆಹಾರ ಯಾವುದೆಲ್ಲ? ಮಾಂಸ, ಹೂವುಗಳು, ಮೀನು, ಹುಳುಗಳು, ಎಲೆಗಳು, ನೊಣ, ಬೀಜಗಳು, ಹುಲ್ಲು, ಬಾದಾಮಿ, ಹೀಗೆ. ಗೊತ್ತಾಯ್ತಾ ಮಕ್ಕಳೇ? ಈಗ ಬಂದಂತಹ ಸ್ನೇಹಿತರು ನೋಡಿ ಏನೆಲ್ಲ ಆಹಾರವನ್ನು ತಿಂದವು. ನರಿ ಇಲಿಗಳು ಮತ್ತು ಮೀನನ್ನು ತಿಂತು. ಕಪ್ಪೆ ನೊಣ, ಸೊಳ್ಳೆಗಳು, ಹುಳುಗಳನ್ನು ತಿಂತು. ಹುಲಿ ಮಾಂಸವನ್ನು ತಿಂತು. ಗಿಣಿ ಬಾದಾಮಿ, ಬೀಜಗಳು, ಸೇಬು ಹಣ್ಣನ್ನು ತಿಂದವು. ಜಿರಾಫೆ ಎಲೆಗಳು, ಸೇಬು, ಹುಲ್ಲನ್ನು ತಿಂದಿತು. ಈಗ ಮಕ್ಕಳೇ, ನೀವು ಇಲ್ಲಿ ಕೊಟ್ಟಂತಹ ಪಟ್ಟಿಯಲ್ಲಿ ಯಾವ ಆಹಾರವನ್ನು ತಿನ್ನುವಿರಿ? ಯೋಚಿಸಿ. ಹೌದಲ್ವಾ? ನೋಡಿದ್ರ ಮಕ್ಕಳೇ, ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ರೀತಿಯ ಆಹಾರವನ್ನು ತಿನ್ನುತ್ತದೆ. ಅರ್ಥ ಆಯ್ತಲ್ವಾ? ಖಂಡಿತವಾಗಿಯೂ ಎಲ್ಲ ಪ್ರಾಣಿಗಳು ಎಲ್ಲ ಆಹಾರವನ್ನು ತಿನ್ನುವುದಿಲ್ಲ. ಇದಕ್ಕೆ ಪ್ರಾಣಿಗಳ ಆಹಾರದ ಅಭ್ಯಾಸ ಅಂತ ಹೇಳ್ತೇವೆ. ಈ ರೀತಿ ಯಾವ ಪ್ರಾಣಿಗಳು ಯಾವ ಆಹಾರವನ್ನು ತಿನ್ನುತ್ತದೆ ಅನ್ನೋದನ್ನು ನಾವು ಹೆಚ್ಚು ವಿಷಯಗಳನ್ನು ಚಿತ್ರ ಸಹಿತವಾಗಿ ನಾವು ಮುಂದೆ ತಿಳ್ಕೊಳ್ಳೋಣ, ಸರಿನಾ ಮಕ್ಕಳೇ? ನೋಡಿ, ಕೆಲವು ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತವೆ. ಹಾಗೆ ಇನ್ನೂ ಕೆಲವು ಪ್ರಾಣಿಗಳು ಸಸ್ಯಗಳು, ಹಣ್ಣುಗಳು, ಕಾಯಿಗಳು, ಎಲೆಗಳನ್ನು ತಿನ್ನುತ್ತವೆ. ಈ ರೀತಿ ಪ್ರಾಣಿಗಳು ತಿನ್ನುವಂಥ ಆಹಾರದ ಆಧಾರದ ಮೇಲೆ, ಆಹಾರದ ಅಭ್ಯಾಸದ ಮೇಲೆ ಪ್ರಾಣಿಗಳನ್ನು 3 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಯಾವುದು ಆ ಗುಂಪು ನೋಡೋಣ. ಮೊದಲನೇದಾಗಿ ಸಸ್ಯಾಹಾರಿ ಪ್ರಾಣಿಗಳು. ಎರಡನೇದು ಮಾಂಸಾಹಾರಿ ಪ್ರಾಣಿಗಳು. ಮೂರನೇದು ಸರ್ವಭಕ್ಷಕ ಅಥವಾ ಸರ್ವಹಾರಿ ಪ್ರಾಣಿಗಳು. ಮಕ್ಕಳೇ, ಈಗ ಮೊದಲನೇದಾಗಿ ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಏನು? ಯಾವುದೆಲ್ಲ ಸಸ್ಯಾಹಾರಿ ಪ್ರಾಣಿಗಳು? ಸಸ್ಯಾಹಾರಿ ಪ್ರಾಣಿಗಳು ತಿನ್ನುವಂಥ ಆಹಾರ ಯಾವುದು? ಇದನ್ನೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಸಸ್ಯಾಹಾರಿ ಪ್ರಾಣಿಗಳು ಎಂದರೆ ಪ್ರಾಣಿಗಳು ಸಸ್ಯಗಳಿಂದ ಬರುವಂಥ ಆಹಾರ ಅಥವಾ ಸಸ್ಯ ಮೂಲಗಳು, ಕಾಂಡಗಳಾಗಿರಬಹುದು, ಬೀಜಗಳಾಗಿರಬಹುದು, ಹಣ್ಣುಗಳಾಗಿರಬಹುದು, ತರಕಾರಿಗಳಾಗಿರ್ಬೋದು, ಇಂಥ ಆಹಾರವನ್ನು ತಿನ್ನುವಂತಹ ಪ್ರಾಣಿಗಳು. ಇವುಗಳಿಗೆ ಸಸ್ಯಾಹಾರಿ ಪ್ರಾಣಿಗಳು ಅಂತ ಹೇಳ್ತೇವೆ.
ಅಂದರೆ ತಮ್ಮ ಆಹಾರಕ್ಕಾಗಿ ಸಸ್ಯವನ್ನೇ ಅವಲಂಬಿಸಿರುವಂತಹ ಪ್ರಾಣಿಗಳು. ಅರ್ಥ ಆಯ್ತಲ್ಲ? ಇಂತಹ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು. ಯಾವುದೆಲ್ಲ ಸಸ್ಯಾಹಾರಿ ಪ್ರಾಣಿಗಳು? ಯೋಚಿಸಿ, ಹೆಸರಿಸಬಹುದಾ ನಿಮಗೆ? ನೋಡೋಣ. ಮೇಕೆ, ಹಸು, ಕುದುರೆ, ಆನೆ, ಕುರಿ, ಪಾಂಡ, ಜಿಂಕೆ ಇಂತಹ ಪ್ರಾಣಿಗಳೆಲ್ಲವೂ ಸಹ ಸಸ್ಯಾಹಾರಿ ಪ್ರಾಣಿಗಳು. ಇಂತಹ ಸಸ್ಯಾಹಾರಿ ಪ್ರಾಣಿಗಳು ಏನು ತಿನ್ನುತ್ತೆ ನೋಡೋಣ. ನೋಡಿ, ಆಡುಗಳು ಎಲೆ, ಹುಲ್ಲು, ಧಾನ್ಯಗಳನ್ನು ತಿನ್ನುತ್ತೆ. ಹಾಗೆ ಹಸುಗಳು ಹುಲ್ಲು, ಒಣ ಹುಲ್ಲು, ಹಸಿ ಹುಲ್ಲುಗಳನ್ನು ತಿನ್ನುತ್ತೆ. ಕುದುರೆಗಳು ಹುಲ್ಲು, ಧಾನ್ಯಗಳು, ಕ್ಯಾರೆಟ್, ಬೀಟ್ರೂಟ್ ಅಂತಹ ತರಕಾರಿಗಳನ್ನು ತಿನ್ನುತ್ತೆ. ಆನೆಗಳು ಹುಲ್ಲು, ಸಣ್ಣ ಸಸ್ಯಗಳು, ಎಲೆಗಳು, ಬಿದಿರು, ಕಬ್ಬು, ಹಣ್ಣುಗಳನ್ನು ತಿನ್ನುತ್ತೆ. ಪಾಂಡದಂತಹ ಪ್ರಾಣಿಗಳು ಎಲೆ, ಕಾಂಡಗಳು, ಬಿದಿರಿನ ಎಳೆ ಚಿಗುರುಗಳನ್ನು ತಿನ್ನುತ್ತವೆ. ನೋಡಿದ್ರ ಮಕ್ಕಳೇ, ತಮ್ಮ ಆಹಾರಕ್ಕಾಗಿ ಸಸ್ಯವನ್ನೇ, ಸಸ್ಯದ ಮೂಲ, ಹೂವಾಗಿರಬಹುದು, ಕಾಯಿ, ಎಲೆ, ಹಣ್ಣು, ಸಸ್ಯದ ಮೂಲವನ್ನೇ ತಮ್ಮ ಆಹಾರಕ್ಕಾಗಿ ಅವಲಂಬಿಸಿರುವಂತಹ ಪ್ರಾಣಿಗಳನ್ನು ಸಸ್ಯಾಹಾರಿಗಳು ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಮುಂದೆ ಮಾಂಸಾಹಾರಿ ಪ್ರಾಣಿಗಳು. ಯಾವುದು ಮಾಂಸಾಹಾರಿ ಪ್ರಾಣಿಗಳು? ಮಾಂಸಾಹಾರಿ ಪ್ರಾಣಿಗಳು ಅಂದರೆ ಏನು, ಅವುಗಳ ಆಹಾರ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಕೆಲವು ಪ್ರಾಣಿಗಳು ಆಹಾರಕ್ಕಾಗಿ ಇತರ ಪ್ರಾಣಿಗಳ ಮಾಂಸವನ್ನೇ ಅವಲಂಬಿಸಿರುತ್ತದೆ. ಇಂತಹ ಪ್ರಾಣಿಗಳನ್ನು ನಾವು ಮಾಂಸಾಹಾರಿ ಪ್ರಾಣಿಗಳು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಯಾವುದು ಮಾಂಸಾಹಾರಿ ಪ್ರಾಣಿಗಳು? ಯೋಚಿಸಿ, ಹೆಸರಿಸಬಹುದಾ? ನೋಡಿ, ಶಾರ್ಕ್, ಹುಲಿ, ಹಿಮಕರಡಿ, ಹದ್ದು, ಮೊಸಳೆ, ಹಾವು, ಚಿರತೆ, ಸಿಂಹ ಇಂಥ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು. ಏನು ತಿನ್ನುತ್ತೆ ಮಾಂಸಾಹಾರಿ ಪ್ರಾಣಿಗಳು ನೋಡೋಣ. ನೋಡಿ, ಶಾರ್ಕ್ ಇದು ಸಮುದ್ರದಲ್ಲಿ ವಾಸಿಸುವಂಥ ದೊಡ್ಡ ಮೀನು. ಇದು ಡಾಲ್ಫಿನ್ಗಳನ್ನು, ಸೀಲ್ ಅನ್ನುವಂತಹ ಸಮುದ್ರ ಜೀವಿಯನ್ನು, ಹಾಗೆ ಇತರ ಮೀನುಗಳನ್ನು ತಿನ್ನುತ್ತದೆ. ಹುಲಿ ಆಗಿರಬಹುದು, ಚಿರತೆ ಆಗಿರಬಹುದು, ಸಿಂಹ ಆಗಿರಬಹುದು, ಇಂತಹ ಪ್ರಾಣಿಗಳು ಜಿಂಕೆ, ಹಸು, ಆಡು, ಹಂದಿಯಂತಹ ಪ್ರಾಣಿಗಳನ್ನು ತಿಂದು ಬದುಕ್ತವೆ. ಹಿಮಕರಡಿಗಳು ಮೀನು, ಹಿಮಸಾರಂಗ ಮತ್ತು ಸಮುದ್ರ ಜೀವಿ ಸೀಲ್ ಇಂತಹ ಪ್ರಾಣಿಗಳನ್ನು ತಿನ್ನುತ್ತದೆ. ನೋಡಿದ್ರ ಮಕ್ಕಳೇ, ಇದು ಒಂದು ಮಾಂಸಾಹಾರಿ ಪಕ್ಷಿ. ಯಾವುದು ಗೊತ್ತಾಯ್ತಾ? ಇದು ಹದ್ದು ಅಲ್ವಾ? ಹದ್ದುಗಳು ಅಳಿಲು, ಮೊಲ, ಮೀನು ಇಂತಹ ಸಣ್ಣ ಪ್ರಾಣಿಗಳನ್ನು, ಹಾಗೆ ಸಣ್ಣ ಹಕ್ಕಿಗಳನ್ನು ತಿನ್ನುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಅಂದರೆ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಮಾಂಸವನ್ನೇ ಅವಲಂಬಿಸಿರುವಂತಹ ಪ್ರಾಣಿಗಳನ್ನು ಮಾಂಸಾಹಾರಿ ಪ್ರಾಣಿಗಳು ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಮೂರನೇದು ನೋಡೋಣ. ಸರ್ವಭಕ್ಷಕ ಪ್ರಾಣಿಗಳು ಅಥವಾ ಸರ್ವಹಾರಿ ಪ್ರಾಣಿಗಳು. ಹಾಗಂದ್ರೆ ಏನು? ಯಾವುದಿದು ಈ ಪ್ರಾಣಿಗಳು? ತಿಳ್ಕೊಳ್ಳೋಣ. ಸರ್ವಭಕ್ಷಕ ಪ್ರಾಣಿಗಳು ಅಂದರೆ ತಮ್ಮ ಆಹಾರಕ್ಕಾಗಿ ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು, ಈ ಎರಡನ್ನೂ ತಿನ್ನುವಂತಹ ಪ್ರಾಣಿಗಳು. ಮಾಂಸವನ್ನು ತಿನ್ನುತ್ತದೆ, ಮೀನು ತಿನ್ನುತ್ತದೆ, ಹಾಗೆ ಹಣ್ಣು, ತರಕಾರಿ, ಸೊಪ್ಪನ್ನು ತಿನ್ನುತ್ತದೆ. ಇಂತಹ ಪ್ರಾಣಿಗಳನ್ನು ಸರ್ವಭಕ್ಷಕ ಅಥವಾ ಸರ್ವಹಾರಿ ಪ್ರಾಣಿಗಳು ಅಂತ ಕರಿತೇವೆ. ಯಾವುದದು? ಯೋಚಿಸಿ ನೋಡೋಣ. ಗೊತ್ತಾಯ್ತಾ? ನೋಡಿ, ಹಂದಿ, ಕರಡಿ, ಇಲಿ, ಕೆಲವು ಪಕ್ಷಿಗಳು, ಅಳಿಲು, ಕೋತಿ ಇವುಗಳನ್ನು ನಾವು ಸರ್ವಹಾರಿಗಳು, ಸರ್ವಭಕ್ಷಕಗಳು ಅಂತ ಕರಿತೇವೆ. ಏನು ತಿನ್ನುತ್ತೆ ನೋಡಿ. ನೋಡಿದ್ರ ಮಕ್ಕಳೇ, ಹಂದಿ ತರಕಾರಿಗಳು, ಹಣ್ಣುಗಳನ್ನು ತಿನ್ನುತ್ತೆ, ಹಾಗೆ ಹುಳು ಹುಪ್ಪಟೆಯನ್ನು ತಿನ್ನುತ್ತೆ. ಕರಡಿಗಳು ಸಸ್ಯಗಳನ್ನು ತಿನ್ನುತ್ತೆ, ಹಾಗೆ ಕೀಟಗಳು, ಮೀನು, ಪ್ರಾಣಿಗಳನ್ನು ತಿನ್ನುತ್ತೆ. ಇಲಿಗಳು ಕೀಟಗಳು, ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುತ್ತದೆ.
ನೋಡಿ, ಕೆಲವು ಜಾತಿಯ ಪಕ್ಷಿಗಳು ಬೀಜಗಳನ್ನು ಹಣ್ಣುಗಳನ್ನು ತಿನ್ನುವುದರ ಜೊತೆಗೆ ಹುಳಹುಪ್ಪಟೆಗಳನ್ನು ಸಹ ತಿನ್ನುತ್ತವೆ. ಮಕ್ಕಳೇ, ಸಾಮಾನ್ಯವಾಗಿ ಕೋತಿಗಳು ಬೀಜಗಳನ್ನು ಹಣ್ಣುಗಳನ್ನು ಕಾಯಿಗಳನ್ನು ತಿನ್ನುತ್ತೆ. ಆದರೆ ಇನ್ನೂ ಕೆಲವು ಮಂಗಗಳು ಹುಳಹುಪ್ಪಟೆಗಳನ್ನು ಸಹ ಸಣ್ಣ ಕೀಟಗಳನ್ನು ಸಹ ತಿನ್ನುತ್ತವೆ. ಹಾಗಾಗಿ ಮಂಗ ಸಹ ಸರ್ವಭಕ್ಷಕ. ಅರ್ಥ ಆಯ್ತಾ ಮಕ್ಕಳೇ? ಸರ್ವಭಕ್ಷಕ ಎಂದರೆ ಸಸ್ಯಗಳನ್ನು ಮಾಂಸಗಳನ್ನು ತಮ್ಮ ಆಹಾರಕ್ಕಾಗಿ ತಿನ್ನುವಂತಹ ಪ್ರಾಣಿಗಳನ್ನು ಸರ್ವಭಕ್ಷಕಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾದರೆ ಈ ಮನುಷ್ಯನನ್ನು ಯಾವ ಗುಂಪಿಗೆ ಸೇರಿಸೋದು? ಸಸ್ಯಾಹಾರಿ ಗುಂಪಿಗೆ ಸೇರಿಸೋದಾ, ಮಾಂಸಾಹಾರಿ ಗುಂಪಿಗೆ ಸೇರಿಸೋದಾ, ಅಲ್ಲ ಸರ್ವಭಕ್ಷಕರೇ? ಯಾವ ಗುಂಪಿಗೆ ಸೇರಿಸೋದು? ಯೋಚಿಸಿ. ಮನುಷ್ಯ ಸರ್ವಭಕ್ಷಕರ ಗುಂಪಿಗೆ ಸೇರಿಸಬಹುದು. ಯಾಕಂತ ಹೇಳಿದರೆ ನಾವು ಸಸ್ಯಗಳಿಂದ ಸಿಗುವಂಥ ಆಹಾರವನ್ನು ಸೇವಿಸ್ತೇವೆ, ಹಾಗೆ ಮಾಂಸದಿಂದ ತಯಾರಾದ ಆಹಾರವನ್ನು ತಿನ್ನುತ್ತೇವೆ. ಹಾಗಾಗಿ ಮನುಷ್ಯ ಸರ್ವಭಕ್ಷಕ. ಸರಿಯಾ ಮಕ್ಕಳೇ? ಈಗ ನೀವು ಪ್ರಾಣಿಗಳನ್ನು 3 ವಿಭಾಗಗಳು, ಅವುಗಳ ಆಹಾರ ಸೇವಿಸುವ ಆಧಾರದ ಮೇಲೆ 3 ಭಾಗಗಳನ್ನಾಗಿ ನಾವು ಮಾಡಿದ್ದೇವೆ. ಯಾವುದೆಲ್ಲ? ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಮತ್ತು ಸರ್ವಭಕ್ಷಕಗಳು ಅಲ್ವಾ? ಯಾವ ಪ್ರಾಣಿಗಳು ಅನ್ನೋದನ್ನು ಸಹ ನೀವು ತಿಳ್ಕೊಂಡಿದ್ದೀರಿ. ಮುಂದೆ ನಾನು ನಿಮಗೊಂದು ರಸಪ್ರಶ್ನೆಯನ್ನು ಕೇಳ್ತೇನೆ. ನೀವು ಉತ್ತರ ಸರಿಯಾ ತಪ್ಪ ಅನ್ನೋದನ್ನು ಹೇಳಬೇಕು. ರೆಡಿ ಇದ್ದೀರಾ? ನೋಡಿ, ಆನೆಗಳು ಸರ್ವಭಕ್ಷಕಗಳಾಗಿವೆ. ಸರಿ ಇದ್ದರೆ ಸರಿ ಅಂತ ಬರೀರಿ, ತಪ್ಪು ಅಂತಿದ್ರೆ ತಪ್ಪು ಅನ್ನೋದನ್ನು ಬರೀರಿ. ಕುರಿಗಳು ಸಸ್ಯಾಹಾರಿಗಳಾಗಿವೆ. ಶಾರ್ಕ್ಗಳು ಮಾಂಸಾಹಾರಿಗಳಾಗಿವೆ. ಕೋತಿಗಳು ಮಾಂಸಾಹಾರಿಗಳಾಗಿವೆ. ಹದ್ದುಗಳು ಸಸ್ಯಾಹಾರಿಗಳಾಗಿವೆ. ನಿಮ್ಮ ಉತ್ತರ ಏನು ಅನ್ನೋದನ್ನು ನೀವು ಪುನಃ ವಿಡಿಯೋವನ್ನು ನೋಡಿ ಅಥವಾ ಕಲಿತ ಪಾಠವನ್ನು ಅರ್ಥೈಸಿಕೊಂಡು ಅದನ್ನು ಸರಿ ಅಥವಾ ತಪ್ಪು ಅನ್ನೋದನ್ನು ನೀವು ತಾಳೆ ನೋಡಬೇಕು. 5ಕ್ಕೆ 5 ಉತ್ತರ ಸರಿಯಾದರೆ ನೀವು ಜಾಣರು, 5 ಅಂಕ ಸಿಗುತ್ತೆ. ಇನ್ನು ನಿಮಗೆ ಗೃಹಪಾಠವನ್ನು ಕೊಡ್ತೇನೆ. ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಪ್ರಾಣಿಗಳನ್ನು ಕೊಟ್ಟಿದ್ದೇನೆ. ಇವುಗಳನ್ನು ಅವುಗಳ ಆಹಾರ ಸೇವಿಸುವ ಆಧಾರದ ಮೇಲೆ ಸಸ್ಯಾಹಾರಿ, ಮಾಂಸಾಹಾರಿ, ಸರ್ವಭಕ್ಷಕ ಇವುಗಳಿಗೆ ನೀವು ವಿಂಗಡಿಸಿ ಬರಿಬೇಕು. ಬರಿತೀರಲ್ವಾ? ಥ್ಯಾಂಕ್ ಯು. ಬಾಯ್ ಮಕ್ಕಳೇ.